ಓಂ ನಮಃ ಶಿವಾಯ. ಮೇಷರಾಶಿಯ ಎಲ್ಲರಿಗೂ ನನ್ನ ತುಂಬು ಹೃದಯದ ಶುಭಾಶಯಗಳು. ಮಾರ್ಚ್ 15 ರಿಂದ 21, 2026 ರವರೆಗಿನ ಅವಧಿಯು ನಿಮ್ಮ ಜೀವನವನ್ನೇ ಬದಲಿಸಬಲ್ಲ 12 ಮಹತ್ತರ ಭವಿಷ್ಯವಾಣಿಗಳನ್ನು ಹೊತ್ತು ತಂದಿದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ದೇವರ ದರ್ಶನ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಜೀವನದ ಪಯಣದಲ್ಲಿ ಕೆಲವೊಮ್ಮೆ ಕೇವಲ ಕೆಲವು ದಿನಗಳಲ್ಲಿ ಅನೇಕ ವಿಷಯಗಳು ತಲೆಕೆಳಗಾಗುವ ಅಥವಾ ಸಂಪೂರ್ಣವಾಗಿ ಬದಲಾಗುವ ಸಮಯ ಬರುತ್ತದೆ. ಇದು ನಮ್ಮನ್ನು ಕಠಿಣವಾಗಿ ಪರೀಕ್ಷಿಸುವ ಮತ್ತು ಅದೇ ಸಮಯದಲ್ಲಿ ನಮಗೆ ಹೊಸ ಸುವರ್ಣ ಮಾರ್ಗವನ್ನು ತೋರಿಸುವಂತಹ ವಾರವಾಗಿದೆ. ಇಂದು ನಾವು ವಿಶೇಷವಾಗಿ ಮೇಷರಾಶಿಯ ಬಗ್ಗೆ ಮಾತನಾಡಲಿದ್ದೇವೆ. ಅವರಿಗೆ ಈ ವಾರ ಅಂದರೆ ಮಾರ್ಚ್ 15 ರಿಂದ 21, 2026 ರವರೆಗೆ ಅನೇಕ ಮಹತ್ವದ ಸಂಕೇತಗಳು ಮತ್ತು ಪ್ರಮುಖ ಬದಲಾವಣೆಗಳು ಎದುರಾಗಲಿವೆ. ಜ್ಯೋತಿಷ್ಯ ಶಾಸ್ತ್ರದ ಗಣನೆಗಳ ಪ್ರಕಾರ ಮೇಷರಾಶಿಯವರಿಗೆ ಈ ಸಮಯವು ಅತಿ ಸಾಮಾನ್ಯವಾದುದಲ್ಲ. ಮೇಷರಾಶಿಯವರಿಗೆ ಮಾರ್ಚ್ 15 ರಿಂದ 21 ರವರೆಗಿನ ವಾರವು ಗಮನಾರ್ಹ ವೃತ್ತಿಜೀವನದ ಸವಾಲುಗಳೊಂದಿಗೆ ಹೊಸ ಆರಂಭವನ್ನು ಹೊತ್ತು ತರುತ್ತದೆ. ಶನಿಯ ಸಾಡೆ ಸಾತಿಯು ನಿಮ್ಮ ಕಠಿಣ ಪರಿಶ್ರಮವನ್ನು ಹೆಚ್ಚಿಸಬಹುದು, ಆದರೆ ಇದರ ನಡುವೆಯೂ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುವ ದೃಢವಾದ ಲಕ್ಷಣಗಳಿವೆ. ಕುಟುಂಬದ ಆಸ್ತಿಗೆ ಸಂಬಂಧಿಸಿದ ನಿರ್ಧಾರಗಳು ಈ ವಾರ ನಿಮಗೆ ಅನುಕೂಲಕರವಾಗಿ ಪರಿಣಮಿಸಬಹುದು. ಆದಾಗ್ಯೂ ನಿಮ್ಮ ಸುತ್ತಲಿರುವ ಗುಪ್ತಶತ್ರುಗಳು ಮತ್ತು ನಿಕಟ ಸಂಬಂಧಗಳಲ್ಲಿ ಸಂಭವಿಸಬಹುದಾದ ದ್ರೋಹದ ಬಗ್ಗೆ ಅತೀವ ಎಚ್ಚರಿಕೆ ವಹಿಸುವುದು ಮುಖ್ಯ. ಈ ಸಮಯದಲ್ಲಿ ತಾಳ್ಮೆಯನ್ನು ಕಾಯ್ದುಕೊಳ್ಳುವುದು ಮತ್ತು ಸಾಕ್ಷಾತ್ ಹನುಮಂತನ ಆರಾಧನೆ ಮಾಡುವುದು ನಿಮ್ಮ ಯಶಸ್ಸಿನ ಕೀಲಿಗಳಾಗಿವೆ. ಈ ವಾರ ಅಂದರೆ ಮಾರ್ಚ್ 15 ರಿಂದ 21, 2026 ರವರೆಗೆ ಮೇಷರಾಶಿಯವರಿಗೆ ಒಂದು ವಿಶೇಷವಾದ ಗ್ರಹ ಸಂಚಾರವನ್ನು ತರಲಿದೆ. ಮೀನರಾಶಿಯಲ್ಲಿ ಸೂರ್ಯನ ಉಪಸ್ಥಿತಿ, ಶ್ರಾವಣ ನಕ್ಷತ್ರದಲ್ಲಿ ಚಂದ್ರನ ಚಲನೆ ಮತ್ತು ರೇವತಿ ನಕ್ಷತ್ರದಲ್ಲಿ ಶುಕ್ರನ ಸ್ಥಾನವು ನಿಮ್ಮ ಆರ್ಥಿಕ ಸುಧಾರಣೆಗಳನ್ನು ತರಬಹುದು ಮತ್ತು ಕೆಲವು ಕಷ್ಟಕರ ಸಂಬಂಧಗಳ ಹಿಂದಿರುವ ಕಹಿಸತ್ಯಗಳನ್ನು ನಿಮ್ಮ ಮುಂದೆ ಬಹಿರಂಗಪಡಿಸಬಹುದು. ವೃತ್ತಿಜೀವನದ ಸವಾಲುಗಳು ಖಂಡಿತವಾಗಿಯೂ ಇರುತ್ತವೆ, ಆದರೆ ನಿಮ್ಮಲ್ಲಿರುವ ನಾಯಕತ್ವದ ಕೌಶಲ್ಯಗಳು ನಿಮಗೆ ಉನ್ನತ ಪ್ರಗತಿಗೆ ಬೇಕಾದ ಅವಕಾಶಗಳನ್ನು ಒದಗಿಸಬಹುದು. ಆದಾಗ್ಯೂ ಈ ಸಮಯದಲ್ಲಿ ಗುಪ್ತಶತ್ರುಗಳು ಮತ್ತು ಹೂಡಿಕೆಯ ವಿಷಯಗಳ ಬಗ್ಗೆ ಅತೀವ ಜಾಗರೂಕರಾಗಿರುವುದು ಅತಿಮುಖ್ಯ. ಗ್ರಹಗಳ ಚಲನೆಗಳು ನೀವು ಕೆಲವು ಪ್ರಮುಖ ಮತ್ತು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆಯನ್ನು ಸೂಚಿಸುತ್ತವೆ. ಈ ಕೆಲವು ಚಿಹ್ನೆಗಳು ನಿಮ್ಮನ್ನು ಎಚ್ಚರಿಸುತ್ತವೆ, ಆದರೆ ಇನ್ನು ಕೆಲವು ನಿಮ್ಮ ಜೀವನದಲ್ಲಿ ದೊಡ್ಡ ಸಂತೋಷಗಳನ್ನು ತರುವುದರ ಬಗ್ಗೆ ಸೂಚನೆ ನೀಡುತ್ತವೆ. ಆದ್ದರಿಂದ ಈ 12 ಭವಿಷ್ಯವಾಣಿಗಳಲ್ಲಿ ಒಂದು ನಿಮ್ಮ ಪ್ರಸ್ತುತ ಪರಿಸ್ಥಿತಿಗೆ ನೇರವಾಗಿ ಸಂಬಂಧಿಸಿರಬಹುದು ಮತ್ತು ಸರಿಯಾದ ದಿಕ್ಕನ್ನು ನಿಮಗೆ ತೋರಿಸುವುದರಿಂದ ಈ ಮಾಹಿತಿಯನ್ನು ಕೊನೆಯವರೆಗೂ ಓದಲು ಮರೆಯಬೇಡಿ. ಆದರೆ ಮುಂದುವರಿಯುವ ಮೊದಲು ಕಾಮೆಂಟ್ಗಳಲ್ಲಿ ಪೂರ್ಣ ಭಕ್ತಿಯಿಂದ ಹರ ಹರ ಮಹಾದೇವೆಂದು ಬರೆಯಿರಿ. ಈ ಮಾಹಿತಿಗೆ ಒಂದು ಸಿಹಿ ಲೈಕ್ ನೀಡಲು ಮರೆಯಬೇಡಿ ಮತ್ತು ಅದನ್ನು ಎಲ್ಲರಿಗೂ ಪ್ರಚಾರ ಮಾಡಲು ಮರೆಯಬೇಡಿ. ಈಗ ಈ ವಾರದ ಅತ್ಯಂತ ಪ್ರಮುಖ ಮತ್ತು ಆಶ್ಚರ್ಯಕರವಾದ 12 ಭವಿಷ್ಯವಾಣಿಗಳನ್ನು ಸವಿಸ್ತಾರವಾಗಿ ಪ್ರಾರಂಭಿಸೋಣ. ಮೊದಲನೆಯದು, ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಪ್ರಮುಖ ಬದಲಾವಣೆ. ಮಾರ್ಚ್ 15 ರಿಂದ 21, 2026 ರ ನಡುವೆ ಮೇಷರಾಶಿಯ ಸ್ಥಳೀಯರು ತಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಗಮನಾರ್ಹ ಬದಲಾವಣೆಯನ್ನು ಅನುಭವಿಸಬಹುದು. ವಾರದ ಆರಂಭದಲ್ಲಿ ನೀವು ಒಂದು ಪ್ರಮುಖ ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ತೀವ್ರ ಒತ್ತಡಕ್ಕೊಳಗಾಗಬಹುದು. ಹೂಡಿಕೆ ವಹಿವಾಟು ಅಥವಾ ಹಳೆಯ ಹಣಕಾಸಿನ ವಿಷಯದ ಬಗ್ಗೆ ನೀವು ಹಠಾತ್ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಬಹುದು. ಈ ಸಮಯದಲ್ಲಿ ಗ್ರಹಗಳ ಸ್ಥಾನಗಳು ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅತ್ಯಂತ ನಿರ್ಣಾಯಕವಾಗಿರುತ್ತದೆ ಎಂದು ಸೂಚಿಸುತ್ತವೆ. ವಾರದ ಮಧ್ಯಭಾಗದಲ್ಲಿ ಹಠಾತ್ ಆರ್ಥಿಕ ಲಾಭಗಳ ಸಾಧ್ಯತೆಗಳಿವೆ. ನೀವು ಯಾವುದೇ ಸಿಲುಕಿಕೊಂಡಿರುವ ಹಣವನ್ನು ಮರುಪಡೆಯಬಹುದು ಅಥವಾ ನಿಮ್ಮ ಹಿಂದಿನ ಪ್ರಯತ್ನದ ಲಾಭವನ್ನು ಈಗ ಪಡೆಯಬಹುದು. ಆದಾಗ್ಯೂ ಆತುರದಲ್ಲಿ ಯಾವುದೇ ಪ್ರಮುಖ ಆರ್ಥಿಕ ಅಪಾಯಗಳನ್ನು ತೆಗೆದುಕೊಳ್ಳದಂತೆ ಎಚ್ಚರಿಕೆ ವಹಿಸುವುದು ಮುಖ್ಯ. ಕೆಲವೊಮ್ಮೆ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಹೊಸ ಹೂಡಿಕೆಗಳನ್ನು ಮಾಡಲು ನಿಮ್ಮನ್ನು ಪ್ರೋತ್ಸಾಹಿಸಬಹುದು. ಆದಾಗ್ಯೂ ಈ ಸಮಯದಲ್ಲಿ ತಾಳ್ಮೆ ಮತ್ತು ವಿವೇಚನೆಯನ್ನು ಚಲಾಯಿಸುವುದು ಉತ್ತಮ. ಈ ವಾರ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವುದು ಸಹ ನಿರ್ಣಾಯಕವಾಗಿರುತ್ತದೆ. ನೀವು ನಿಮ್ಮ ಬಜೆಟ್ ಅನ್ನು ಸಮತೋಲನದಲ್ಲಿಟ್ಟುಕೊಂಡರೆ ಮತ್ತು ಅನಗತ್ಯ ಖರ್ಚುಗಳನ್ನು ತಪ್ಪಿಸಿದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕ್ರಮೇಣ ಬಲಗೊಳ್ಳುತ್ತದೆ. ಒಟ್ಟಾರೆಯಾಗಿ ಈ ವಾರ ಹಣಕಾಸಿನ ಅವಕಾಶಗಳು ಉದ್ಭವಿಸುತ್ತವೆ ಮತ್ತು ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಎಂದು ಸೂಚಿಸುತ್ತದೆ. ಆದ್ದರಿಂದ ಬುದ್ಧಿವಂತ ನಿರ್ಧಾರಗಳು ಮಾತ್ರ ಭವಿಷ್ಯದಲ್ಲಿ ನಿಮ್ಮನ್ನು ಆರ್ಥಿಕವಾಗಿ ಬಲಶಾಲಿಯಾಗಿಸಬಹುದು. ಸಂಖ್ಯೆ 2, ಒಂದು ಪ್ರಮುಖ ವೃತ್ತಿಜೀವನದ ಸವಾಲು. ಮಾರ್ಚ್ 15 ಮತ್ತು 21, 2026 ರ ನಡುವೆ ಮೇಷರಾಶಿಯ ಸ್ಥಳೀಯರು ವೃತ್ತಿಜೀವನದಲ್ಲಿ ಕೆಲವು ಮಹತ್ವದ ಸವಾಲುಗಳನ್ನು ಎದುರಿಸಬಹುದು. ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ. ಕಠಿಣ ಪರಿಶ್ರಮದಿಂದ ಮಾತ್ರ ಯಶಸ್ಸು ಬರುತ್ತದೆ. ಆತುರವನ್ನು ತಪ್ಪಿಸಿ. ಈ ವಾರ ಕೆಲಸದಲ್ಲಿ ನೀವು ಏಕಕಾಲದಲ್ಲಿ ಬಹು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾದ ಸಂದರ್ಭಗಳು ಉದ್ಭವಿಸಬಹುದು.
ಹಿರಿಯ ಅಧಿಕಾರಿಗಳ ನಿರೀಕ್ಷೆಗಳು ಹೆಚ್ಚಾಗಬಹುದು. ಇದು ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು. ಕೆಲಸದಲ್ಲಿ ಪ್ರಮುಖ ಬದಲಾವಣೆಗಳು ಮತ್ತು ಸವಾಲುಗಳು ಉದ್ಭವಿಸಬಹುದು. ನಿಮ್ಮ ನಾಯಕತ್ವದ ಕೌಶಲ್ಯಗಳನ್ನು ಪರೀಕ್ಷಿಸಲಾಗುತ್ತದೆ. ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ. ನಿಮಗೆ ಒಂದು ಪ್ರಮುಖ ಯೋಜನೆ ಅಥವಾ ತಂಡದ ಜವಾಬ್ದಾರಿಯನ್ನು ನೀಡುವ ಸಾಧ್ಯತೆಯಿದೆ. ಈ ಸಮಯ ನಿಮ್ಮ ತಾಳ್ಮೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಪರೀಕ್ಷಿಸಬಹುದು. ನೀವು ಶಾಂತ ಮನಸ್ಸಿನಿಂದ ಸಂದರ್ಭಗಳನ್ನು ನಿಭಾಯಿಸಿದರೆ ವಿಷಯಗಳು ಕ್ರಮೇಣ ನಿಮ್ಮ ಪರವಾಗಿ ತಿರುಗುತ್ತವೆ. ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ, ಆದರೆ ಯಶಸ್ಸು ಕಠಿಣ ಪರಿಶ್ರಮದಿಂದ ಮಾತ್ರ ಬರುತ್ತದೆ. ಆತುರವನ್ನು ತಪ್ಪಿಸಿ. ಯಾವುದೇ ಆತುರದ ನಿರ್ಧಾರವು ನಂತರ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಉದ್ಯೋಗಗಳನ್ನು ಬದಲಾಯಿಸಲು ಅಥವಾ ಹೊಸ ಅವಕಾಶವನ್ನು ಅನುಸರಿಸಲು ಬಯಸುವವರು ಈ ವಾರ ಸ್ವಲ್ಪ ತಾಳ್ಮೆಯನ್ನು ತೋರಿಸಬೇಕಾಗುತ್ತದೆ. ಸರಿಯಾದ ಸಮಯಕ್ಕಾಗಿ ಕಾಯುವುದು ಉತ್ತಮ. ಒಟ್ಟಾರೆಯಾಗಿ ಈ ವಾರ ನಿಮ್ಮ ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯನ್ನು ಪರೀಕ್ಷಿಸಬಹುದು, ಆದರೆ ನಿಮ್ಮ ಸಮರ್ಪಣೆ ಮತ್ತು ನಾಯಕತ್ವದ ಕೌಶಲ್ಯಗಳು ಅಂತಿಮವಾಗಿ ನಿಮಗೆ ಗೌರವ ಮತ್ತು ಯಶಸ್ಸನ್ನು ತರಬಹುದು. ಸಂಖ್ಯೆ 3. ಸಂಬಂಧಗಳ ಸತ್ಯ ಮತ್ತು ಸ್ನೇಹದ ಪರೀಕ್ಷೆ. ಮಾರ್ಚ್ 15 ಮತ್ತು 21, 2026 ನಡುವೆ ಮೇಷರಾಶಿಯ ಸ್ಥಳೀಯರಿಗೆ ಸಂಬಂಧಗಳಿಗೆ ಸಂಬಂಧಿಸಿದ ಅನೇಕ ಸತ್ಯಗಳು ಬಹಿರಂಗಗೊಳ್ಳಬಹುದು. ಯಾರೊಬ್ಬರ ನಿಜವಾದ ಸ್ವಭಾವ ಬಹಿರಂಗಗೊಳ್ಳಬಹುದು. ಆಪ್ತ ಸ್ನೇಹಿತರು ಮತ್ತು ಸಂಬಂಧಿಕರ ಬಗ್ಗೆ ಎಚ್ಚರದಿಂದಿರಿ. ದ್ರೋಹದ ಅಪಾಯವಿರುತ್ತದೆ. ಕೆಲವೊಮ್ಮೆ ಜೀವನದಲ್ಲಿ ನಿಜವಾಗಿಯೂ ನಮ್ಮೊಂದಿಗೆ ಯಾರು ಇದ್ದಾರೆ ಮತ್ತು ಸಂದರ್ಭಗಳಿಂದಾಗಿ ಯಾರು ಇದ್ದಾರೆ ಎಂಬುದನ್ನು ನಾವು ಅರಿತುಕೊಳ್ಳುವ ಸಮಯ ಬರುತ್ತದೆ. ಈ ವಾರವು ಇದೇ ರೀತಿಯ ಚಿಹ್ನೆಗಳನ್ನು ತರಬಹುದು. ಸಂಬಂಧಗಳ ಸತ್ಯ ಬಹಿರಂಗಗೊಳ್ಳಬಹುದು. ಮಾರ್ಚ್ 15 ನಂತರದ ಸಮಯವು ಸಂಬಂಧಗಳಿಗೆ ಸ್ಪಷ್ಟತೆಯನ್ನು ತರುತ್ತದೆ. ನೀವು ಸ್ನೇಹಿತ ಅಥವಾ ಆಪ್ತ ವ್ಯಕ್ತಿಯ ನಡವಳಿಕೆಗಿಂತ ಸ್ವಲ್ಪ ಭಿನ್ನವಾಗಿ ಭಾವಿಸಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಭಾವನೆಗಳಿಂದಾಗಿ ತಕ್ಷಣ ಪ್ರತಿಕ್ರಿಯಿಸುವುದನ್ನು ತಪ್ಪಿಸಿ. ಶಾಂತ ಮನಸ್ಸಿನಿಂದ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮೊಂದಿಗೆ ಇಲ್ಲದವರ ವಾಸ್ತವವನ್ನು ಅರ್ಥಮಾಡಿಕೊಳ್ಳಿ. ವಿಷಯಗಳು ಬೆಳಕಿಗೆ ಬರುತ್ತವೆ. ಈ ಸಮಯವು ಯಾರನ್ನು ನಂಬಬೇಕು ಮತ್ತು ಯಾರಿಂದ ದೂರವಿರಬೇಕು ಎಂಬುದನ್ನು ನಿಮಗೆ ಕಲಿಸುತ್ತದೆ. ಈ ಸಮಯವು ಕೆಲವು ಸಂಬಂಧಗಳನ್ನು ಪರೀಕ್ಷಿಸಬಹುದಾದರೂ ಇದು ನಿಜವಾದ ಮತ್ತು ವಿಶ್ವಾಸಾರ್ಹ ಜನರನ್ನು ಗುರುತಿಸಲು ಸಹ ನಿಮಗೆ ಸಹಾಯ ಮಾಡುತ್ತದೆ. ಆದ್ದರಿಂದ ತಾಳ್ಮೆಯಿಂದಿರಿ ಮತ್ತು ಪ್ರತಿಯೊಂದು ಪರಿಸ್ಥಿತಿಯನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸಲು ಪ್ರಯತ್ನಿಸಿ. ಸಂಖ್ಯೆ 4. ಮನೆ, ಆಸ್ತಿ ಮತ್ತು ಕಾನೂನು ವಿಷಯಗಳು. ಮಾರ್ಚ್ 15 21, 2026 ರವರೆಗೆ ಮೇಷರಾಶಿಯ ಸ್ಥಳೀಯರು ತಮ್ಮ ಮನೆ, ಆಸ್ತಿ ಮತ್ತು ಕಾನೂನು ವಿಷಯಗಳಲ್ಲಿ ಕೆಲವು ಮಹತ್ವದ ಬೆಳವಣಿಗೆಗಳನ್ನು ಅನುಭವಿಸಬಹುದು. ಆಸ್ತಿಗೆ ಸಂಬಂಧಿಸಿದ ವಿಷಯಗಳು ವೇಗವನ್ನು ಪಡೆಯುತ್ತವೆ. ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸುವ ಆಲೋಚನೆಯು ಫಲಪ್ರದವಾಗಬಹುದು. ಈ ವಾರ ನಿಮ್ಮ ಮನೆ ಅಥವಾ ಆಸ್ತಿಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರವನ್ನು ನಿಮ್ಮ ಕುಟುಂಬದೊಂದಿಗೆ ತೆಗೆದುಕೊಳ್ಳುವುದನ್ನು ನೀವು ಚರ್ಚಿಸಬಹುದು. ನೀವು ದೀರ್ಘಕಾಲದವರೆಗೆ ಮನೆ, ಭೂಮಿ ಅಥವಾ ವಾಹನವನ್ನು ಖರೀದಿಸುವುದನ್ನು ಪರಿಗಣಿಸುತ್ತಿದ್ದರೆ ಈ ದಿಕ್ಕಿನಲ್ಲಿ ಸಕಾರಾತ್ಮಕ ಚಿಹ್ನೆಗಳು ಕಾಣಿಸಿಕೊಳ್ಳಬಹುದು. ಆದಾಗ್ಯೂ ನಡೆಯುತ್ತಿರುವ ಆಸ್ತಿ ವಿವಾದ ಅಥವಾ ಕಾನೂನು ವಿಷಯವಿದ್ದರೆ ಅದರಲ್ಲಿ ಆತುರಪಡುವುದನ್ನು ತಪ್ಪಿಸುವುದು ಮುಖ್ಯ. ಆಸ್ತಿಗೆ ಸಂಬಂಧಿಸಿದ ವಿವಾದವಿದ್ದರೆ 2026 ಮಧ್ಯಭಾಗದವರೆಗೆ ತಾಳ್ಮೆಯಿಂದಿರಿ. ಕಾನೂನು ವಿಷಯಗಳು ನಿಧಾನವಾಗಿ ಮುಂದುವರಿಯಬಹುದು, ಆದರೆ ತಕ್ಷಣದ ಫಲಿತಾಂಶಗಳನ್ನು ನಿರೀಕ್ಷಿಸುವುದು ಬುದ್ಧಿವಂತವಲ್ಲ. ಅಂತಹ ವಿಷಯಗಳಲ್ಲಿ ತಾಳ್ಮೆ ಮತ್ತು ಉತ್ತಮ ಸಲಹೆ ಬಹಳ ಮುಖ್ಯ. ಆತುರದಲ್ಲಿ ಆಸ್ತಿಯನ್ನು ಮಾರಾಟ ಮಾಡುವುದನ್ನು ತಪ್ಪಿಸಿ. ಕೆಲವೊಮ್ಮೆ ಆತುರದ ನಿರ್ಧಾರವು ನಂತರ ವಿಷಾದಕ್ಕೆ ಕಾರಣವಾಗಬಹುದು. ಆದ್ದರಿಂದ ಈ ವಾರ ಪೂರ್ತಿ ಮನೆ ಮತ್ತು ಆಸ್ತಿಯ ಬಗ್ಗೆ ಚಿಂತನಶೀಲ ಕ್ರಮಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಸಂಖ್ಯೆ 5. ಆರೋಗ್ಯ ಮತ್ತು ಮಾನಸಿಕ ಶಕ್ತಿ. ಮಾರ್ಚ್ 15 21, 2026 ರವರೆಗೆ ಮೇಷರಾಶಿಯ ಸ್ಥಳೀಯರು ತಮ್ಮ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯ ಬಗ್ಗೆ ವಿಶೇಷ ಗಮನ ಹರಿಸಬೇಕಾಗುತ್ತದೆ. ಮಾನಸಿಕ ಆಯಾಸ ಮತ್ತು ತಲೆನೋವು ಸಾಧ್ಯ. ಶನಿಯ ಸಾಡೇಸಾತಿ ಮಾನಸಿಕ ಶಕ್ತಿಯ ಮೇಲೆ ಗಮನಾರ್ಹ ಪ್ರಭಾವ ಬೀರುತ್ತದೆ. ಈ ವಾರ ಭಾರವಾದ ಕೆಲಸದ ಹೊರೆ ಮತ್ತು ಜವಾಬ್ದಾರಿಗಳಿಂದಾಗಿ ಮನಸ್ಸು ಸ್ವಲ್ಪ ಹೆಚ್ಚು ಒತ್ತಡಕ್ಕೊಳಗಾಗುತ್ತದೆ. ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಏಕಕಾಲದಲ್ಲಿ ಹಲವಾರು ವಿಷಯಗಳು ಓಡುತ್ತಿರುವಂತೆ ಭಾಸವಾಗಬಹುದು. ಇದು ಒತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ಮಾನಸಿಕ ಆಯಾಸಕ್ಕೆ ಕಾರಣವಾಗಬಹುದು. ಯೋಗ ಮತ್ತು ಧ್ಯಾನದ ಮೂಲಕ ನಿಮ್ಮ ಮನಸ್ಸನ್ನು ಬಲಪಡಿಸುವುದು ಬಹಳ ಮುಖ್ಯ. ಪ್ರತಿದಿನ ನಿಮಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಮತ್ತು ಧ್ಯಾನ ಅಥವಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವುದು ನಿಮ್ಮ ಮನಸ್ಸಿಗೆ ಗಮನಾರ್ಹ ಶಾಂತಿಯನ್ನು ತರುತ್ತದೆ. ಈ ಸಮಯದಲ್ಲಿ ಸಾಕಷ್ಟು ನಿದ್ರೆ ಪಡೆಯುವುದು ಮತ್ತು ನಿಮ್ಮ ಆಹಾರದ ಬಗ್ಗೆ ಕಾಳಜಿ ವಹಿಸುವುದು ಸಹ ನಿರ್ಣಾಯಕವಾಗಿರುತ್ತದೆ. ಅನಿಯಮಿತ ವೇಳಾಪಟ್ಟಿ ಆಯಾಸ ಮತ್ತು ತಲೆನೋವನ್ನು ಹೆಚ್ಚಿಸುತ್ತದೆ. ಆದಾಗ್ಯೂ ಈ ಸಮಯವು ಮಾನಸಿಕವಾಗಿ ಬಲವಾಗಿರುವುದು ಎಷ್ಟು ಮುಖ್ಯ ಎಂಬುದನ್ನು ಸಹ ನಿಮಗೆ ಕಲಿಸುತ್ತದೆ.
ನೀವು ಸಕಾರಾತ್ಮಕ ಮನೋಭಾವವನ್ನು ಕಾಯ್ದುಕೊಂಡು ನಿಮ್ಮನ್ನು ಸಮತೋಲನದಲ್ಲಿಟ್ಟುಕೊಂಡರೆ ಕ್ರಮೇಣ ನಿಮ್ಮ ಶಕ್ತಿ ಮರಳುವಿಕೆಯನ್ನು ನೀವು ಅನುಭವಿಸುವಿರಿ. ಈ ವಾರದ ಮುಖ್ಯ ಸಂದೇಶವೆಂದರೆ ನಿಮ್ಮ ಮನಸ್ಸನ್ನು ನೋಡಿಕೊಳ್ಳುವುದು ನಿಮ್ಮ ದೇಹದಷ್ಟೇ ಮುಖ್ಯ. ಸಂಖ್ಯೆ 6. ಮಕ್ಕಳು ಮತ್ತು ಕುಟುಂಬದಿಂದ ಒಳ್ಳೆಯ ಸುದ್ದಿ. ಮಾರ್ಚ್ 15 ಮತ್ತು 21, 2026 ನಡುವೆ ಮೇಷರಾಶಿಯ ಸ್ಥಳೀಯರು ಕುಟುಂಬ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸಬಹುದು. ಕುಟುಂಬದ ಸದಸ್ಯರ ಅಥವಾ ಮಗುವಿನ ಸಾಧನೆಗಳು ಮನೆಯಲ್ಲಿ ಸಂತೋಷದಾಯಕ ವಾತಾವರಣವನ್ನು ಸೃಷ್ಟಿಸುತ್ತವೆ. ನಿಮ್ಮ ಮಗುವಿನ ಅಧ್ಯಯನ, ವೃತ್ತಿ ಅಥವಾ ಸ್ಪರ್ಧೆಗೆ ಸಂಬಂಧಿಸಿದ ಸಕಾರಾತ್ಮಕ ಸುದ್ದಿಗಳನ್ನು ನೀವು ಸ್ವೀಕರಿಸಬಹುದು. ಅಂತಹ ಸುದ್ದಿ ಇಡೀ ಕುಟುಂಬಕ್ಕೆ ಹೆಮ್ಮೆ ಮತ್ತು ಸಂತೋಷವನ್ನು ತರಬಹುದು. ಈ ವಾರ ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಮನಸ್ಸಿನ ಶಾಂತಿಯನ್ನು ತರುತ್ತದೆ. ನಿಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯ ನಡುವೆ ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಮಾನಸಿಕ ಶಾಂತಿಯನ್ನು ತರುತ್ತದೆ. ಮನೆಯಲ್ಲಿನ ವಾತಾವರಣವು ಮೊದಲಿಗಿಂತ ಹೆಚ್ಚು ಸಕಾರಾತ್ಮಕ ಮತ್ತು ಬೆಂಬಲವಾಗಿ ಕಾಣಿಸಬಹುದು. ಕುಟುಂಬ ಸದಸ್ಯರಲ್ಲಿ ಪರಸ್ಪರ ತಿಳುವಳಿಕೆ ಮತ್ತು ಸಹಕಾರ ಹೆಚ್ಚಾಗಬಹುದು. ಈ ಸಮಯವು ಜೀವನದಲ್ಲಿ ದೊಡ್ಡ ಶಕ್ತಿ ಕುಟುಂಬ ಎಂದು ನಿಮಗೆ ನೆನಪಿಸುತ್ತದೆ. ಆದ್ದರಿಂದ ಈ ವಾರ ನಿಮ್ಮ ಕುಟುಂಬದೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಲು ಪ್ರಯತ್ನಿಸಿ ಮತ್ತು ನಿಮ್ಮ ಸಂಬಂಧಗಳನ್ನು ಬಲಪಡಿಸಿ. ಒಟ್ಟಾರೆಯಾಗಿ ಈ ವಾರ ನಿಮ್ಮ ಕುಟುಂಬಕ್ಕೆ ಸಂತೋಷ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರಬಹುದು. ಸಂಖ್ಯೆ 7. ವೈವಾಹಿಕ ಜೀವನ ಮತ್ತು ಪ್ರೀತಿಯಲ್ಲಿ ಸುಧಾರಣೆ. ಮಾರ್ಚ್ 15 ಮತ್ತು 21, 2026 ನಡುವೆ ಮೇಷರಾಶಿಯ ಸ್ಥಳೀಯರು ತಮ್ಮ ವೈವಾಹಿಕ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಸುಧಾರಣೆಯ ಲಕ್ಷಣಗಳನ್ನು ನೋಡಬಹುದು. ತಮ್ಮ ಸಂಗಾತಿಯೊಂದಿಗಿನ ತಪ್ಪು ತಿಳುವಳಿಕೆಗಳು ಬಗೆಹರಿಯುತ್ತವೆ. ನಂಬಿಕೆ ಹೆಚ್ಚಾಗುತ್ತದೆ. ನೀವು ಸ್ವಲ್ಪ ಸಮಯದಿಂದ ನಿಮ್ಮ ಸಂಬಂಧದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಅಥವಾ ದೂರವನ್ನು ಅನುಭವಿಸುತ್ತಿದ್ದರೆ ವಿಷಯಗಳು ಕ್ರಮೇಣ ಸುಧಾರಿಸುತ್ತವೆ. ಸಂವಹನ ಮತ್ತು ತಿಳುವಳಿಕೆಯ ಮೂಲಕ ಅನೇಕ ತಪ್ಪು ಗ್ರಹಿಕೆಗಳನ್ನು ಪರಿಹರಿಸಬಹುದು. ನಿಮ್ಮ ವೈವಾಹಿಕ ಜೀವನದಲ್ಲಿ ನಂಬಿಕೆಯನ್ನು ಕಾಪಾಡಿಕೊಳ್ಳಿ ಮತ್ತು ತಪ್ಪು ಗ್ರಹಿಕೆಯನ್ನು ತಪ್ಪಿಸಿ. ಕೆಲವೊಮ್ಮೆ ಸಣ್ಣ ವಿಷಯಗಳು ಸಹ ದೊಡ್ಡ ವಿವಾದಗಳಿಗೆ ಕಾರಣವಾಗಬಹುದು. ಆದ್ದರಿಂದ ತಾಳ್ಮೆ ಅತ್ಯಗತ್ಯ. ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದರೆ ನಿಮ್ಮ ಸಂಬಂಧವು ಬಲಗೊಳ್ಳುತ್ತದೆ. ಇದಲ್ಲದೆ ಒಟ್ಟಿಗೆ ಸಮಯ ಕಳೆಯುವುದು ನಿಕಟತೆಯನ್ನು ಹೆಚ್ಚಿಸುತ್ತದೆ. ಪ್ರಣಯ ಸಂಬಂಧದಲ್ಲಿರುವವರಿಗೆ ಈ ಸಮಯವು ಸಂಬಂಧವನ್ನು ಅರ್ಥಮಾಡಿಕೊಳ್ಳಲು ಮತ್ತು ಬಲಪಡಿಸಲು ಅವಕಾಶವನ್ನು ಒದಗಿಸುತ್ತದೆ. ಈ ವಾರದ ಸಂದೇಶವೆಂದರೆ ನಂಬಿಕೆ ಮತ್ತು ತಿಳುವಳಿಕೆ ಯಾವುದೇ ಸಂಬಂಧದ ದೊಡ್ಡ ಶಕ್ತಿಗಳು. ಸಂಖ್ಯೆ 8. ಪ್ರಯಾಣದ ಮೂಲಕ ಹೊಸ ಅವಕಾಶಗಳು. ಮಾರ್ಚ್ 15 21, 2026 ರವರೆಗೆ ಮೇಷರಾಶಿಯ ಸ್ಥಳೀಯರು ಕೆಲವು ಹೊಸ ಪ್ರಯಾಣದ ಅವಕಾಶಗಳನ್ನು ಅನುಭವಿಸಬಹುದು. ವ್ಯಾಪಾರ ಪ್ರವಾಸಗಳು ಆಹ್ಲಾದಕರವಾಗಿರುತ್ತವೆ ಮತ್ತು ಹೊಸ ಸಂಪರ್ಕಗಳಿಗೆ ಕಾರಣವಾಗುತ್ತವೆ. ಈ ವಾರ ಕೆಲಸ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ಸಣ್ಣ ಅಥವಾ ದೀರ್ಘ ಪ್ರವಾಸದ ಸೂಚನೆ ಇರಬಹುದು. ಈ ಪ್ರವಾಸವನ್ನು ಅನಿರೀಕ್ಷಿತವಾಗಿ ಯೋಜಿಸಬಹುದು, ಆದರೆ ಅದರ ಫಲಿತಾಂಶವು ನಿಮಗೆ ಸಕಾರಾತ್ಮಕವಾಗಿರಬಹುದು. ನಿಮ್ಮ ಪ್ರಯಾಣದ ಸಮಯದಲ್ಲಿ ಭವಿಷ್ಯದಲ್ಲಿ ನಿಮಗೆ ಉಪಯುಕ್ತವೆಂದು ಸಾಬೀತುಪಡಿಸುವ ಜನರನ್ನು ನೀವು ಭೇಟಿಯಾಗಬಹುದು. ಹೊಸ ಸಂಪರ್ಕಗಳು ಮತ್ತು ಹೊಸ ಆಲೋಚನೆಗಳು ನಿಮ್ಮ ಕೆಲಸವನ್ನು ಮುನ್ನಡೆಸಲು ಸಹಾಯ ಮಾಡಬಹುದು. ಈ ಪ್ರವಾಸಗಳು ಭವಿಷ್ಯದಲ್ಲಿ ಹೆಚ್ಚಿನ ಅವಕಾಶಗಳಿಗೆ ಕಾರಣವಾಗುವ ಸಾಧ್ಯತೆಯಿದೆ. ಕೆಲವೊಮ್ಮೆ ಒಂದು ಸಣ್ಣ ಸಭೆ ಅಥವಾ ಸಂಭಾಷಣೆಯು ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರಬಹುದು. ಪ್ರಯಾಣ ಮಾಡುವಾಗ ನಿಮ್ಮ ನಡವಳಿಕೆ ಮತ್ತು ಸಂಭಾಷಣೆಗೆ ಗಮನ ಕೊಡುವುದು ಸಹ ನಿರ್ಣಾಯಕವಾಗಿರುತ್ತದೆ. ಸಕಾರಾತ್ಮಕ ಪ್ರಭಾವ ಬೀರುವುದು ಭವಿಷ್ಯದಲ್ಲಿ ನಿಮಗೆ ಹೊಸ ಬಾಗಿಲುಗಳನ್ನು ತೆರೆಯಬಹುದು. ಒಟ್ಟಾರೆಯಾಗಿ ಈ ವಾರ ಪ್ರಯಾಣವು ದೃಶ್ಯವೀಕ್ಷಣೆಗೆ ಮಾತ್ರವಲ್ಲ, ಹೊಸ ಅವಕಾಶಗಳನ್ನು ಸಹ ತೆರೆಯಬಹುದು ಎಂದು ಸೂಚಿಸುತ್ತದೆ. ಆದ್ದರಿಂದ ನೀವು ಪ್ರಯಾಣಿಸಲು ಅವಕಾಶ ಸಿಕ್ಕರೆ ಅದನ್ನು ಸಕಾರಾತ್ಮಕ ಮನೋಭಾವದಿಂದ ಸ್ವೀಕರಿಸಿ ಜಾಗರೂಕರಾಗಿರಿ. ಸಂಖ್ಯೆ 9. ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರದಿಂದಿರಿ. ಮಾರ್ಚ್ 15 21, 2026 ರವರೆಗೆ ಮೇಷರಾಶಿಯವರು ಕೆಲಸದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಕೆಲಸದಲ್ಲಿ ಗುಪ್ತ ಶತ್ರುಗಳು ಅಥವಾ ಸ್ಪರ್ಧಿಗಳ ಬಗ್ಗೆ ಎಚ್ಚರದಿಂದಿರಿ. ಕೆಲವೊಮ್ಮೆ ಕಚೇರಿ ಅಥವಾ ಕೆಲಸದ ಸ್ಥಳದಲ್ಲಿ ಮೇಲ್ನೋಟಕ್ಕೆ ಬೆಂಬಲ ನೀಡುವವರು ಕಾಣಿಸಿಕೊಳ್ಳುತ್ತಾರೆ, ಆದರೆ ನಿಮ್ಮ ಬೆನ್ನಿನ ಹಿಂದೆ ನಿಮ್ಮನ್ನು ಸ್ಪರ್ಧಿಸುತ್ತಿದ್ದಾರೆ ಅಥವಾ ವಿರೋಧಿಸುತ್ತಿದ್ದಾರೆ. ಈ ವಾರ ಅಂತಹ ಜನರ ಚಟುವಟಿಕೆಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು. ನಿಮ್ಮ ಕೆಲಸದ ಹೊರೆ ಹೆಚ್ಚಾಗಬಹುದು, ಆದರೆ ನಿಮ್ಮ ನಾಯಕತ್ವದ ಕೌಶಲ್ಯಗಳು ಉಪಯುಕ್ತವಾಗುತ್ತವೆ. ಹೆಚ್ಚಿದ ಜವಾಬ್ದಾರಿಗಳೊಂದಿಗೆ ನಿಮ್ಮ ಮೇಲಿನ ನಂಬಿಕೆಯೂ ಹೆಚ್ಚಾಗಬಹುದು. ಈ ಸಮಯದಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾಗಿ ಗಮನಹರಿಸುವುದು ಮತ್ತು ಅನಗತ್ಯ ಸಂಘರ್ಷಗಳನ್ನು ತಪ್ಪಿಸುವುದು. ಶಾಂತ ಮತ್ತು ಸಂವೇದನಾಶೀಲ ವರ್ತನೆ ಮಾತ್ರ ನಿಮ್ಮನ್ನು ಕಷ್ಟಕರ ಸಂದರ್ಭಗಳಿಂದ ರಕ್ಷಿಸುತ್ತದೆ. ನೀವು ನಿಮ್ಮ ಜವಾಬ್ದಾರಿಗಳನ್ನು ತಾಳ್ಮೆಯಿಂದ ನಿರ್ವಹಿಸಿದರೆ ನಿಮ್ಮ ಕಠಿಣ ಪರಿಶ್ರಮ ಕ್ರಮೇಣ ಎಲ್ಲರಿಗೂ ಸ್ಪಷ್ಟವಾಗುತ್ತದೆ. ಯಶಸ್ಸಿನ ಹಾದಿಯಲ್ಲಿ ಸ್ಪರ್ಧೆ ಸಾಮಾನ್ಯ ಎಂದು ಈ ವಾರ ನಿಮಗೆ ಕಲಿಸಬಹುದು. ಸಂಖ್ಯೆ 10. ಹೆಚ್ಚಿದ ಆತ್ಮವಿಶ್ವಾಸ.
ಮಾರ್ಚ್ 15 ಮತ್ತು 21, 2026ರ ನಡುವೆ ಮೇಷರಾಶಿಯವರು ಹೆಚ್ಚಿದ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಅನುಭವಿಸಬಹುದು. ಮಂಗಳ ಗ್ರಹದ ಪ್ರಭಾವವು ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಈ ವಾರ ನಿಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಅನೇಕ ಅವಕಾಶಗಳು ನಿಮಗೆ ಎದುರಾಗಬಹುದು. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸವು ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡುತ್ತದೆ. ಕೆಲವೊಮ್ಮೆ ಸಂದರ್ಭಗಳು ಸ್ವಲ್ಪ ಸವಾಲಿನದ್ದಾಗಿರಬಹುದು, ಆದರೆ ನಿಮ್ಮ ಧೈರ್ಯಶಾಲಿ ಸ್ವಭಾವವು ನಿಮ್ಮನ್ನು ಸ್ಥಿರವಾಗಿರಿಸುತ್ತದೆ. ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದ ಪ್ರತಿಯೊಂದು ಕಷ್ಟವನ್ನು ನಿವಾರಿಸಬಹುದು ಎಂಬ ನಂಬಿಕೆಯನ್ನು ನೀವು ಉಳಿಸಿಕೊಳ್ಳುತ್ತೀರಿ. ಕಠಿಣ ಸಂದರ್ಭಗಳಲ್ಲಿಯೂ ಸಹ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನೀವು ಪ್ರದರ್ಶಿಸಬಹುದು. ಈ ಸಾಮರ್ಥ್ಯವು ನಿಮ್ಮನ್ನು ಪ್ರತ್ಯೇಕಿಸಬಹುದು ಮತ್ತು ನಿಮ್ಮನ್ನು ಬಲಪಡಿಸಬಹುದು. ಈ ವಾರ ಜನರು ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಸಾಮರ್ಥ್ಯಗಳನ್ನು ಸಹ ಅನುಭವಿಸಬಹುದು. ನಿಮ್ಮ ಮಾತುಗಳು ಮತ್ತು ನಿರ್ಧಾರಗಳು ಇತರರ ಮೇಲೆ ಪರಿಣಾಮ ಬೀರಬಹುದು. ಒಟ್ಟಾರೆಯಾಗಿ ಈ ಸಮಯವು ಆತ್ಮವಿಶ್ವಾಸದಿಂದ ಅತ್ಯಂತ ಕಷ್ಟಕರವಾದ ಸವಾಲುಗಳನ್ನು ಸಹ ಅವಕಾಶಗಳಾಗಿ ಪರಿವರ್ತಿಸಬಹುದು ಎಂದು ನಿಮಗೆ ಅರಿವಾಗುತ್ತದೆ. ಸಂಖ್ಯೆ 11. ಒಂದು ಮಹತ್ವದ ಸತ್ಯವು ಇದ್ದಕ್ಕಿದ್ದಂತೆ ಹೊರಹೊಮ್ಮುತ್ತದೆ. ಮಾರ್ಚ್ 15 ಮತ್ತು 21, 2026ರ ನಡುವೆ ಮೇಷರಾಶಿಯ ಸ್ಥಳೀಯರು ಗುಪ್ತ ಸತ್ಯ ಅಥವಾ ಸತ್ಯ ಬೆಳಕಿಗೆ ಬರುವ ಕ್ಷಣವನ್ನು ಅನುಭವಿಸಬಹುದು. ವಾರದ ಮಧ್ಯದ ನಂತರ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸುವ ಮಾಹಿತಿಯನ್ನು ನೀವು ಪಡೆಯಬಹುದು. ಈ ಸತ್ಯವು ಸಂಬಂಧ, ಸ್ನೇಹ, ಕೆಲಸ ಅಥವಾ ಹಳೆಯ ವಿಷಯಕ್ಕೆ ಸಂಬಂಧಿಸಿರಬಹುದು. ಆರಂಭದಲ್ಲಿ ಈ ಪರಿಸ್ಥಿತಿಯು ನಿಮಗೆ ಸ್ವಲ್ಪ ಆಶ್ಚರ್ಯವಾಗಬಹುದು, ಏಕೆಂದರೆ ಕೆಲವೊಮ್ಮೆ ಸತ್ಯವು ನೀವು ನಿರೀಕ್ಷಿಸಿದ್ದಕ್ಕಿಂತ ಭಿನ್ನವಾಗಿರುತ್ತದೆ. ಆದರೆ ಕಾಲಾನಂತರದಲ್ಲಿ ಈ ಮಾಹಿತಿಯು ಅಗತ್ಯವಾಗಿತ್ತು ಎಂದು ನೀವು ಅರಿತುಕೊಳ್ಳುವಿರಿ. ಕೆಲವೊಮ್ಮೆ ಜೀವನವು ನಮಗೆ ಸರಿಯಾದ ದಿಕ್ಕನ್ನು ತೋರಿಸಲು ಕೆಲವು ಸತ್ಯಗಳೊಂದಿಗೆ ನಮ್ಮನ್ನು ಎದುರಿಸುತ್ತದೆ. ಈ ಸತ್ಯವು ಭವಿಷ್ಯದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಯಾವ ಮಾರ್ಗವನ್ನು ಅನುಸರಿಸುವುದು ಸರಿ ಮತ್ತು ಯಾವ ವಿಷಯಗಳನ್ನು ತಪ್ಪಿಸುವುದು ಉತ್ತಮ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬಹುದು. ಈ ವಾರದ ಅನುಭವವು ನಿಮ್ಮನ್ನು ಹೆಚ್ಚು ಮಾನಸಿಕವಾಗಿ ಪ್ರಬುದ್ಧರನ್ನಾಗಿ ಮಾಡಬಹುದು. ನೀವು ಜನರನ್ನು ಮತ್ತು ಸನ್ನಿವೇಶಗಳನ್ನು ಮೊದಲಿಗಿಂತ ಹೆಚ್ಚು ತಿಳುವಳಿಕೆಯಿಂದ ನೋಡಲು ಪ್ರಾರಂಭಿಸುತ್ತೀರಿ. ಒಟ್ಟಾರೆಯಾಗಿ ಈ ಸಮಯವು ನಿಮ್ಮನ್ನು ಸತ್ಯದೊಂದಿಗೆ ಮುಖಾಮುಖಿಯಾಗಿಸಬಹುದು ಮತ್ತು ಭವಿಷ್ಯಕ್ಕಾಗಿ ಬಲವಾದ ಮತ್ತು ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮ್ಮನ್ನು ಪ್ರೇರೇಪಿಸಬಹುದು. ಸಂಖ್ಯೆ 12. ಜೀವನದಲ್ಲಿ ಹೊಸ ಆರಂಭದ ಚಿಹ್ನೆಗಳು. ಮಾರ್ಚ್ 15ರಿಂದ 21, 2026ರವರೆಗಿನ ಅವಧಿಯು ಮೇಷರಾಶಿಯ ಸ್ಥಳೀಯರಿಗೆ ಹೊಸ ಆರಂಭದ ಚಿಹ್ನೆಗಳನ್ನು ತರಬಹುದು. ಮಾರ್ಚ್ ತಿಂಗಳ ಈ ಅವಧಿಯು ನಿಮಗೆ ಹೊಸ ಅಧ್ಯಾಯದ ಆರಂಭವನ್ನು ಗುರುತಿಸಬಹುದು. ಸ್ವಲ್ಪ ಸಮಯದಿಂದ ನಿಮ್ಮನ್ನು ಕಾಡುತ್ತಿರುವ ತೊಂದರೆಗಳು, ತೊಡಕುಗಳು ಮತ್ತು ಮಾನಸಿಕ ಒತ್ತಡವು ಕ್ರಮೇಣ ಹೊರಹೊಮ್ಮಲು ಪ್ರಾರಂಭಿಸುತ್ತದೆ. ನಿಮ್ಮ ಜೀವನವು ಹೊಸ ದಿಕ್ಕಿನಲ್ಲಿ ಚಲಿಸುತ್ತಿದೆ ಎಂದು ನೀವು ಭಾವಿಸಬಹುದು. ಹಿಂದಿನ ತೊಂದರೆಗಳ ನಂತರ ನಿಮ್ಮ ಜೀವನವು ಹೊಸ ದಿಕ್ಕಿನಲ್ಲಿ ಚಲಿಸುತ್ತಿರುವಂತೆ ಕಾಣುತ್ತದೆ. ಪರಿಹಾರ: ಪ್ರತಿ ಮಂಗಳವಾರ ಹನುಮಂತ ದೇವರಿಗೆ ಸಿಂಧೂರ ಅರ್ಪಿಸಿ. ಶನಿದೇವನ ಮಂತ್ರವಾದ ಓಂ ಶನೈಶ್ಚರಾಯ ನಮಃ ಜಪಿಸಿ. ಕೆಂಪು ಬಟ್ಟೆಗಳನ್ನು ಮಿತವಾಗಿ ಧರಿಸಿ ಮತ್ತು ತಾಳ್ಮೆಯಿಂದಿರಿ. ಒಟ್ಟಾರೆಯಾಗಿ ಈ ವಾರ ಮಾರ್ಚ್ 15ರಿಂದ 21ರವರೆಗೆ ಮೇಷರಾಶಿಯವರಿಗೆ ಪರೀಕ್ಷೆಗಳು ಮತ್ತು ಪ್ರಗತಿ ಎರಡನ್ನೂ ತರುತ್ತದೆ. ಕೆಲವು ಸಂಬಂಧಗಳ ಬಗ್ಗೆ ಸತ್ಯವು ಬಹಿರಂಗಗೊಳ್ಳುತ್ತದೆ. ನಿಮ್ಮ ವೃತ್ತಿಜೀವನದಲ್ಲಿ ಶ್ರದ್ಧೆ ಹೆಚ್ಚಾಗುತ್ತದೆ, ಆದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯ ಲಕ್ಷಣಗಳೂ ಇರುತ್ತವೆ. ಕೆಲವೊಮ್ಮೆ ಕಷ್ಟದ ಸಮಯಗಳು ನಮ್ಮನ್ನು ಬಲಪಡಿಸುತ್ತವೆ ಮತ್ತು ಭವಿಷ್ಯದಲ್ಲಿ ಹೆಚ್ಚಿನ ಯಶಸ್ಸಿಗೆ ನಮ್ಮನ್ನು ಸಿದ್ಧಪಡಿಸುತ್ತವೆ. ನೀವು ತಾಳ್ಮೆಯಿಂದಿದ್ದರೆ, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಮತ್ತು ಸಕಾರಾತ್ಮಕ ಮನಸ್ಥಿತಿಯನ್ನು ಕಾಪಾಡಿಕೊಂಡರೆ ಈ ವಾರ ನಿಮ್ಮ ಜೀವನದಲ್ಲಿ ಹೊಸ ಆರಂಭವನ್ನು ಗುರುತಿಸಬಹುದು. ನೆನಪಿಡಿ, ಸರಿಯಾದ ವಿಧಾನ ಮತ್ತು ಸರಿಯಾದ ಪರಿಹಾರಗಳು ಜೀವನವನ್ನು ಬದಲಾಯಿಸುತ್ತವೆ ಮತ್ತು ಈ ಸಂಯೋಜನೆಯು ಭೋಲೆನಾಥನ ಆಶೀರ್ವಾದದೊಂದಿಗೆ ನಿಮ್ಮನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ನೀವು ಈ ಮಾಹಿತಿಯನ್ನು ಇಷ್ಟಪಟ್ಟರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ ಮತ್ತು ಅದನ್ನು ಹೈಪ್ ಮಾಡಲು ಮರೆಯಬೇಡಿ. ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಕಾಮೆಂಟ್ಗಳಲ್ಲಿ ಹರ್ ಹರ್ ಮಹಾದೇವ್ ಎಂದು ಬರೆಯಿರಿ. ಈ ಮಾಹಿತಿಯು ಸಾಮಾನ್ಯ ಜ್ಯೋತಿಷ್ಯ ಲೆಕ್ಕಾಚಾರಗಳನ್ನು ಆಧರಿಸಿದೆ, ಆದ್ದರಿಂದ ಇದನ್ನು ಮಾರ್ಗದರ್ಶನವೆಂದು ಪರಿಗಣಿಸಿ ಮತ್ತು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ನಿಮ್ಮನ್ನು 2 ಬಾರಿ ಪರೀಕ್ಷಿಸಿಕೊಳ್ಳಿ. ಧನ್ಯವಾದ.